ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್ 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪೋಕ್ಸೋ ಪ್ರಕರಣದಲ್ಲಿ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದ ಮಹಿಳಾ ಪೊಲೀಸ್ ಹಾಗೂ ASI ಬಂಧನ. ಅಷ್ಟಗ ಸರ್ಕಾರಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ. SSLC, PUC ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ. MLC ತಿಪ್ಪಣಪ್ಪ ಕಮಕ್ನೂರ್ 73ನೇ ಜನ್ಮದಿನ ಸಂಭ್ರಮ. ವಿಶೇಷ ಪೂಜೆ, ಕೇಕ್ ಕಟ್, ಅನ್ನಪ್ರಸಾದ ವಿತರಣೆ. ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧದ ಪ್ರಕರಣ ಖಂಡಿಸಿ ರಸ್ತೆ ತಡೆ. 18 ಜನರ ವಿರುದ್ಧ ಕೇಸ್ ದಾಖಲಿಸಲು ಬಿಜೆಪಿ ಆಗ್ರಹ. ಜೀವ ಬೆದರಿಕೆ, ನಿಂದನೆ ಆರೋಪ. ಎಲ್ಲಾ ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ. ಭಕ್ತಿ, ದೇಶಭಕ್ತಿಯ ಸಂಗಮ, ದಾಸರ ಪದಗಳ ನೃತ್ಯ ವೈಭವದಲ್ಲಿ ಮನಸೊರೆಗೊಂಡ ಕಲಾ ರಸಿಕರು. ಈಗ ವಾರ್ತೆಗಳ ವಿವರ. ಪೋಕ್ಸೋ ಪ್ರಕರಣದಲ್ಲಿ ಸಹಾಯ ಮಾಡುವುದಾಗಿ ಭರವಸೆ ನೀಡಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪದ ಮೇಲೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಮಹಿಳಾ ಪೊಲೀಸ್ ಸಿಬ್ಬಂದಿ ಜ್ಯೋತಿ ಹಾಗೂ ASI ಶಿವಶರಣಪ್ಪ ಅವರನ್ನು ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಬಲೆಗೆ ಬೀಳಿಸಿ ಬಂಧಿಸಿದ್ದಾರೆ. ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಸಿದ್ದರಾಜು C ಅವರ ಮಾರ್ಗದರ್ಶನದಲ್ಲಿ ಹಾಗೂ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಮುರುಗುಂಡಿ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಯಿತು. ದೂರುದಾರರಾದ ರೋಹಿಣಿ ಅವರು ನೀಡಿದ ದೂರಿನ ಪ್ರಕಾರ ಪೋಕ್ಸೋ ಪ್ರಕರಣದಲ್ಲಿ ಸಹಾಯ ಮಾಡುವುದಾಗಿ ಹೇಳಿ ಮಹಿಳಾ ಪೊಲೀಸ್ ಜ್ಯೋತಿ ಅವರು ಆರಂಭದಲ್ಲಿ 1,000 ರೂಪಾಯಿ ಲಂಚ ಸ್ವೀಕರಿಸಿದ್ದು, ನಂತರ ಪ್ರಕರಣದಲ್ಲಿ ಅನುಕೂಲ ಮಾಡಿಕೊಡುವುದಕ್ಕಾಗಿ ತಮಗೆ ಹಾಗೂ ASI ಶಿವಶರಣಪ್ಪ ಅವರಿಗೆ ತಲಾ 5,000 ರೂಪಾಯಿಗಳಂತೆ ಒಟ್ಟು 10,000 ರೂಪಾಯಿ ಲಂಚ ನೀಡುವಂತೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ. ದೂರುದಾರರು ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಹಿನ್ನೆಲೆ ಪೂರ್ವ ಯೋಜಿತ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು 10,000 ರೂಪಾಯಿ ಲಂಚದ ಹಣ ಸ್ವೀಕರಿಸುತ್ತಿದ್ದ ವೇಳೆ ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬೀಳಿಸಿದ್ದಾರೆ. ನನಗೆ ಗೊತ್ತಮ್ಮ, ಬೇಜಾರಾಗತ್ತೆ, ಏನು ಮಾಡೋಕ್ಕಾಗಲ್ಲ.
ಸಬ್ಸೈಡ್ ಮಲ್ಲು ಬಂಧಿತ ಆರೋಪಿಗಳ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದ್ದು ತನಿಖೆ ಮುಂದುವರೆದಿದೆ. ತನಿಖೆ ಪೂರ್ಣಗೊಂಡ ಬಳಿಕ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುವುದು ಎಂದು ಲೋಕಾಯುಕ್ತ ಮೂಲಗಳು ತಿಳಿಸಿವೆ. ಕಲಬುರಗಿ ತಾಲೂಕಿನ ಅಷ್ಟಗ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಲಬುರಗಿ ತಾಲೂಕಿನ ಅಷ್ಟಗ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಸಿ ನೆಡುವ ಮೂಲಕ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ವೇದಿಕೆ ಮೇಲಿದ್ದ ಗಣ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ನಂತರ ಶಾಲಾ ಆವರಣದಲ್ಲಿ ಸಸಿ ನೆಟ್ಟು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಲಾಯಿತು. ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ವಿದ್ಯಾರ್ಥಿಗಳು ಪ್ರಕೃತಿ ಸಂರಕ್ಷಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಗಣ್ಯರು ಕರೆ ನೀಡಿದರು. ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಂಸಾ ಪತ್ರ ಹಾಗೂ ಸನ್ಮಾನ ನೀಡಿ ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆ ಇತರರಿಗೆ ಪ್ರೇರಣೆಯಾಗಲಿ ಎಂದು ಗಣ್ಯರು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಬೆನ್ಕನಳ್ಳಿ, ಶಟಸ್ಥಲ ಬ್ರಹ್ಮ ಶ್ರೀ ಶ್ರೀ ನಿಜಲಿಂಗ ಶಿವಾಚಾರ್ಯ ಅಪ್ಪಾಜಿ, ಶಾಲೆಯ ಮುಖ್ಯ ಶಿಕ್ಷಕ ರಾಜಶೇಖರ್ ಸಜ್ಜೆ, ಭವಾನಿ ಕಾಡ್ಲೂರ್, ಅಯ್ಯಣ್ಣ ಶಾಬಾದಿ, ಸದಾನಂದ ಕಾಂಬ್ಳೆ, ಮಹದೇವಪ್ಪ ಕಿಣ್ಗಿ, ಕೆಸಿಟಿ ಕಾಲೇಜಿನ ಉಪನ್ಯಾಸಕ ವಿಜಯ್ ಕುಮಾರ್, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀಕಾಂತ್ ಕೆರಂಗಿ, ಸುನಿಲ್ ಬಿರಾದಾರ್, ರಾಕೇಶ್ ಬಿರಾದಾರ್ ಸೇರಿದಂತೆ ವಿದ್ಯಾರ್ಥಿಗಳು, ಪಾಲಕರು, ಗ್ರಾಮಸ್ಥರು ಹಾಗೂ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು. ಅದೇ ರೀತಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಮಹಾದೇವ್ ರಾಜೇಂದ್ರ ಬಿರಾದಾರ್ 93%, ಸೃಷ್ಟಿ ಸುಭಾಷ್ ತೋಟ್ನಳ್ಳಿ 85%, ಭಾಗ್ಯಶ್ರೀ ಮಾದ್ರಾಯ್ ಕೆರಂಗಿ 85%, ಪೂಜಾ ಚೆನ್ನಪ್ಪ ದುಡ್ಡಗಿ 85%. ಈ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮವು ಪರಿಸರ ಜಾಗೃತಿ ಮೂಡಿಸುವುದರ ಜೊತೆಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಗೌರವಿಸುವ ಮೂಲಕ ಅರ್ಥಪೂರ್ಣವಾಗಿ ನೆರವೇರಿತು. ವಿಧಾನ ಪರಿಷತ್ ಸದಸ್ಯ ತಿಪ್ಪಣಪ್ಪ ಕಮಕ್ನೂರ್ ಅವರ 73ನೇ ಜನ್ಮದಿನದ ಅಂಗವಾಗಿ ನಗರದ ಮಾತಾ ಮಾಣಿಕೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಕೇಕ್ ಕತ್ತರಿಕೆ ಹಾಗೂ ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ತಿಪ್ಪಣಪ್ಪ ಕಮಕ್ನೂರ್ ಅವರ 73ನೇ ಜನ್ಮದಿನದ ಅಂಗವಾಗಿ ನಗರದ ಮಾತಾ ಮಾಣಿಕೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಕೇಕ್ ಕತ್ತರಿಕೆ ಹಾಗೂ ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಟ್ರಸ್ಟ್ ಕಮಿಟಿ, ಗಂಗಾನಗರ ನಿವಾಸಿಗಳು ಹಾಗೂ ತಿಪ್ಪಣಪ್ಪ ಕಮಕ್ನೂರ್ ಅವರ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭಾಶಯ ಕೋರಿದರು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆ ನಡೆಸಲಾಯಿತು. ಸತತ 3ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗುತ್ತಿರುವ ತಿಪ್ಪಣಪ್ಪ ಕಮಕ್ನೂರ್ ಅವರು ಕೋಲಿ ಸಮಾಜದ ಅಭಿವೃದ್ಧಿಗೆ ವಿಶೇಷ ಕೊಡುಗೆ ನೀಡಿದ್ದು, ಯಾನಗುಂದಿಯ ಮಾತಾ ಮಾಣಿಕೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಹಾಗೂ ತಳವಾರ ಸಮಾಜದವರಿಗೆ ಎಸ್ಟಿ ಪ್ರಮಾಣ ಪತ್ರ ದೊರಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಅವರು ಸಂಕಷ್ಟದಲ್ಲಿರುವವರಿಗೆ ನೇರವಾಗುವ ಸಹಕಾರ ಮೂರ್ತಿಯಾಗಿದ್ದು, ಜನಸಾಮಾನ್ಯರೊಂದಿಗೆ ನಿರಂತರ ಸಂಪರ್ಕ ಹೊಂದಿರುವ ಜನನಾಯಕರೆಂದು ಅಭಿಮಾನಿಗಳು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ತಿಪ್ಪಣಪ್ಪ ಕಮಕ್ನೂರ್ ಅವರಿಗೆ ಭಗವಂತ್, ಗುರು ಶಿವಯೋಗಿ ಸಿದ್ದರಾಮೇಶ್ವರರು ಹಾಗೂ ಮಾತಾ ಮಾಣಿಕೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯ ಕರುಣಿಸಲಿ ಎಂದು ಶುಭ ಹಾರೈಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ಶಿವರಾಯ್ ಕಮಕ್ನೂರ್, ಅಮೃತ್ ಡಿಗ್ಗಿ, ರಮೇಶ್ ಕಮಕ್ನೂರ್, ಅರ್ಜುನ್ ಜಮಾದಾರ್, ಸುಖದೇವ್ ಕೋಗ್ನೂರ್, ಶಿವರಾಜ್ ಕಿರ್ಸಾವಳಗಿ, ನಾಗಣ್ಣ ಜಮಾದಾರ್, ದೇವೇಂದ್ರಪ್ಪ ಯರಗೋಳ್, ಜಗನ್ನಾಥ್ ಭೀಮನಹಳ್ಳಿಕರ್, ದಿಲೀಪ್ ಕಿರ್ಸಾವಳಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಸಮಾಜದ ಪ್ರಭಾವಿ ನಾಯಕರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಮಾನ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಸರ್ ಅವರ ಇಂದು 73ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ, ಅದೇ ರೀತಿಯಾಗಿ ಇಂದು ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ
ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡೋ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಒಂದು ಸರಳತೆಯಿಂದ ಇವತ್ತು ಆಚರಣೆ ಮಾಡಿದ್ದೇವೆ. ಅದಕ್ಕಾಗಿ ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒಂದು ಜನರ ಒಂದು ಸೇವೆ, ಸಮಾಜದ ಸೇವೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಅವರಿಗೆ ಕೊಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾವಿಸಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇವೆ. ನಮ್ಮ ಧೀಮಂತ ನಾಯಕರು, ದೀನದಲಿತರ ನಾಯಕರು, ಬಡವರ ಬಂಧು, ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ತಿಪ್ಪಣ್ಣಪ್ಪ ಕಮಕನೂರು ಸರ್ ಅವರ 73ನೇ ವರ್ಷ ಮುಗಿಸಿ 74ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂತಹ ನಮ್ಮ ಧೀಮಂತ ನಾಯಕರ ಅವರ ಹುಟ್ಟುಹಬ್ಬವನ್ನ ನಮ್ಮ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರೊಂದಿಗೆ ಬಹಳ ಅದ್ದೂರಿಯಾಗಿ, ಬಹಳ ಆನಂದದಿಂದ, ಸಂತೋಷಭರಿತವಾಗಿ ಅವರ ಜನ್ಮದಿನವನ್ನ ಇವತ್ತು ನಾವು ದೇವಸ್ಥಾನದಲ್ಲಿ ಆಚರಣೆ ಮಾಡಿದ್ದೇವೆ. ಇನ್ನು ನಮ್ಮ ನಾಯಕರು ಮುಂದಿನ ಕೆಲವೇ ದಿನಗಳಲ್ಲಿ ಮಂತ್ರಿ ಸ್ಥಾನಕ್ಕೆ ಹೋಗುವ ಯೋಗವಿದೆ. ಅದಕ್ಕೆ ನಮ್ಮ ಮಾತೆ ಮಾಣಿಕೇಶ್ವರಿ ಕೃಪಾಶೀರ್ವಾದ ಸದಾ ಅವ್ರ ಹಿಂದಿರ್ತದೆ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಗುಡಿಯ ಕಮಿಟಿ ಎಲ್ಲಾ ಪರವಾಗಿ, ಸಮಾಜದ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ಬಹಳ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಕ್ಕಾಗಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಮತ್ತು ನಮ್ಮ ಭಾಗದ ಎಲ್ಲ ಕೋಲಿ ಸಮಾಜದ ನಾಯಕರ ವತಿಯಿಂದ ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರವರು ಯಾವ ರೀತಿ ಇವತ್ತು ರಾಜಕೀಯ ಒಳಗ ಪ್ರವೇಶ ನಡೀತಾ ಇದೆ ಅವ್ರದಂದ್ರ, ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಿಂದ ಮೇಲ್ಗಡೆ ಹೋಗ್ಬೇಕಂದ್ರೆ ಕೆಳ ಮೆಟ್ಟಿಲು ಹಿಡಿದು ಮೇಲೆ ಏರ್ತೀವಿ. ಆ ರೀತಿಯಲ್ಲಿ ಅವರ ರಾಜಕೀಯ ಏರ್ತಾ ಇದೆ. ಕಾರಣ, ಮೊದಲವರು ಚಿತ್ತಾಪುರ ತಾಲೂಕಿನಲ್ಲಿ PLD ಬ್ಯಾಂಕಿನ ಅಧ್ಯಕ್ಷರಾಗಿ, ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಆಮೇಲೆ SM ಕೃಷ್ಣ ಅವರ ಸರ್ಕಾರದಲ್ಲಿ ಹಿಂದುಳಿದ ಆಯೋಗದ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಈಗ ಮನ್ಮಂತಾನೆ 1.5 ವರ್ಷದ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಆಮೇಲೆ 3 ವರ್ಷದ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಇದೀಗ ತಾನೇ ಸಂಪೂರ್ಣ 6 ವರ್ಷದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಈ ಕಾರಣಕ್ಕಾಗಿ ಮತ್ತೊಮ್ಮೆ ಅವರಿಗೆ ನಮ್ಮ ಎಲ್ಲ ಸಂಘಗಳಿಂದ, ಮಾತಾ ಮಾಣಿಕೇಶ್ವರಿ ಅಮ್ಮನವರ ದೇವಸ್ಥಾನ ಕಮಿಟಿಯಿಂದ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇವೆ. ಈಗ 18ನೇ ತಾರೀಕಿನಂದು ಅವರ ಈ ವಿಧಾನ ಪರಿಷತ್ತಿನ ಚುನಾವಣೆಯ ರಿಸಲ್ಟ್ ಹೊರಬೀಳಲಿದೆ. ಅದಾದ ನಂತರ ನಾವು ಇಡೀ ಸಮಾಜದವರು ಸೇರಿ ಶತಪ್ರಯತ್ನ ಮಾಡಿ ಅಥವಾ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೆ ತಪ್ಪಲಾರದಂತೆ 2 ವರ್ಷ ಅವರಿಗೆ ಮಂತ್ರಿ ಸ್ಥಾನ ಸಿಗುವ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕು, ಸರ್ಕಾರದ ಗಮನ ಸೆಳೆಯಬೇಕಂತೇಳಿ ಆಗಲೇ ನಾವು ಎಲ್ಲ ಸಮಾಜದ ಬಂಧುಗಳು ನಿರ್ಣಯ ಮಾಡಿದ್ದೇವೆ, ಪ್ರತಿಜ್ಞೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಹೇಳುತ್ತೇನೆ. ಧನ್ಯವಾದಗಳು. ಜೂನ್ 6 ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರವರ 73ನೇ ಹುಟ್ಟುಹಬ್ಬದ ಆಚರಣೆ ನಿಮಿತ್ತ ಈಗಾಗಲೇ ಅವರು ಗುಲ್ಬರ್ಗ ಪ್ರಾಂತದಲ್ಲಿ ಇಲ್ಲದ ಪ್ರಯುಕ್ತ ಬೆಂಗಳೂರಿನ ಕಾರ್ಯಕ್ರಮಗಳ ಅನಿವಾರ್ಯ ಅಲ್ಲಿ ಭಾಗಿಯಾಗುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಗುಡಿಯ ಅಮ್ಮನವರ ಆಶೀರ್ವಾದ ಇರಲಿ, ಅವರು ಇನ್ನೂ ಉನ್ನತವಾದ ಹುದ್ದೆಗೆ ಏರಲಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು, ಮತ್ತು ಅವರ ಕುಟುಂಬದಲ್ಲಿ ಯಾವುದೇ ಕಾರ್ಯಕ್ರಮಗಳು ಆದರೂ ಕೂಡ ಈ ಗುಡಿಯ ಆವರಣದಲ್ಲಿ ಮೊದಲನೇ ಕಾರ್ಯಕ್ರಮ ಮಾಡಿಕೊಂಡು ನಂತರ ಆ ಕಾರ್ಯಕ್ರಮಗಳು ನೆರವೇರಿಸ್ತಕ್ಕಂಥದ್ದು ರೂಢಿ ಇದೆ, ಪದ್ಧತಿ ಇದೆ. ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈಗಾಗಲೇ ಹಲವಾರು ಜನ ಕಮಕನೂರವರ ಅಭಿಮಾನಿಗಳು ಈಗಾಗಲೇ ನಿನ್ನೆ ಮೊನ್ನೆ ಸತತವಾಗಿ 2 ದಿನಗಳ
ಬೆಂಗಳೂರು ತಲುಪಿ ಅಲ್ಲಿ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಮುಂದಿನ ಪೂರ್ಣಾವಧಿಯ MLC ಸ್ಥಾನ ಮರು ಆಯ್ಕೆ ಮಾಡಲಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರಿಂದ ಅಲ್ಲಿಗೆ ಭಾಳಷ್ಟು ಜನ ಹೋಗಿದ್ದಾರೆ. ನಂತರ ನಾವು ಉಳಿದಿರ್ತಕ್ಕಂಥವ್ರು ನಮ್ಮ ಸಣ್ಣ ಮಾವನವರಾಗಿರ್ತಕ್ಕಂಥ ಶಿವರಾಯ ಕಮಕ್ನೂರವರು, ಇಲ್ಲಿ ಕಾಲನಿಯ ಹಿರಿಯರಾಗಿರ್ತಕ್ಕಂಥ ಅರ್ಜುನಪ್ಪ ಜಮದಾರ್ ಅವರು, ನಾಗಪ್ಪ ಜಮದಾರ್ ಅವರು, ಅಮೃತಣ್ಣ ಡಿಗ್ಗಿ ಅವರು, ನಮ್ಮ ಸವಯಸ್ಕರಾಗಿರ್ತಕ್ಕಂಥ ದಿಲೀಪ್ ಕಿರ್ಸಾಳವರು ಮತ್ತು ನೂತನವಾಗಿ ಗುಡಿಯ ಒಂದು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಇಲ್ಲಿನ ಕಾರ್ಯಭಾರಗಳನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಕ್ಕಂಥ ನಮ್ಮ ಸುಖದೇವ್ ಕೂಗ್ನೂರವರು, ಗುಡಿಯ ಅರ್ಚಕರಾಗಿರ್ತಕ್ಕಂಥ ಗಣಪತಿ ಅವರು ಮತ್ತು ಇತರರೆಲ್ಲರೂ ಕಾಲನಿಯ ಹಿರಿಯರು ಕೂಡಿಕೊಂಡು ಇವತ್ತಿನ ದಿನ ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾವು ಹುಟ್ಟುಹಬ್ಬ ಆಚರಣೆ ಮಾಡೋಣ ಅಂತೇಳಿ ಅಂದ್ಕೊಂಡು ಅವರ ಹೆಸರಿನ ಮೇಲೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಕಾಲನಿಯಲ್ಲಿ ಇರ್ತಕ್ಕಂಥ ಹಲವಾರು ಭಕ್ತರಿಗೆ ಸಿಹಿ ಮತ್ತು ಒಂದು ಅಲ್ಪಾಹಾರವನ್ನು ವಿತರಣೆ ಮಾಡಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಅಲ್ಲದಿದ್ದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಆದರೂ ನಾವು ಮಾಡೋಣ ಅಂತೇಳಿ ಸೇರಿಕೊಂಡು ಮಾಡಿದ್ದೀವಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಕಲಬುರಗಿ ನಗರದ ವಿಧಾನಸೌಧದ ಮುಂಭಾಗದಲ್ಲಿ ಐವನ್ಶೆ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಇದೇ 1ನೇ ತಾರೀಕು ಕರ್ನಾಟಕ ಸರ್ಕಾರ ಇವತ್ತು ಲಾಳ್ಳೆ ಮಶಾಕ್ ದರ್ಗಾದ ವಿವಾದವನ್ನು, ಅಂದಿನ ಸಮಯದಲ್ಲಿ ಆಗಿರುವಂಥ ಘಟನೆಯನ್ನು, ಇವತ್ತು ಅನೇಕ ಅಲ್ಪಸಂಖ್ಯಾತರು ಮತ್ತು ಹಿಂದೂಗಳ ನಡುವೆ ಆಗಿರುವಂಥ ಗಲಾಟೆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಪ್ರಕರಣ ಏನಿದೆ, ಆ ಪ್ರಕರಣ ಅಂದಿನ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಅದನ್ನು ದೂರನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಇಲ್ಲಿವರೆಗೆ ಅದನ್ನು ತನಿಖೆ ನಡೆಯುವ ಸಂದರ್ಭದಲ್ಲೂ ಕೂಡ ಕೋರ್ಟಿನಲ್ಲಿ ಆ ವಿವಾದವನ್ನು ಇತ್ತು. ಆದರೆ ಏಕಾಏಕಿಯಾಗಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಆ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಹಿನ್ನೆಲೆಯಲ್ಲಿ ಆ ಕೇಸನ್ನು ಸಂಪುಟದಲ್ಲಿ ಹಿಂಪಡೆದ ನಂತರವಾಗಿ ಇವತ್ತು ಕಲಬುರಗಿಯಲ್ಲಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಗೊಂದಲವನ್ನು ಸೃಷ್ಟಿಯಾಗಿದೆ. ಹಾಗಾಗಿ ಲಾಡ್ಲೆ ಮಶಾಕ್ ಅನ್ನುವಂಥ ದರ್ಗಾದ ಇಶ್ಯೂವನ್ನು ಇವತ್ತು ಕಲಬುರಗಿಗೆ ಶಿಫ್ಟ್ ಆಯಿತು. ಕಲಬುರಗಿಯ ವಿಧಾನಸೌಧದ ಮುಂಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಮತ್ತು ನಗರ ಪಕ್ಷದ ವತಿಯಿಂದ ಅದನ್ನು ಬೃಹತ್ತಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಆ ಪ್ರತಿಭಟನೆಯಲ್ಲಿ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತು ಸೇರಿದಂತೆ ಅನೇಕ ರಾಜ್ಯ ನಾಯಕರು, ಕಲಬುರಗಿಯಲ್ಲಿರುವಂಥ ದಕ್ಷಿಣ ಮತಕ್ಷೇತ್ರದ
ಮಾಜಿ ಶಾಸಕರು, ನಗರ ಜಿಲ್ಲಾಧ್ಯಕ್ಷರಂಥ ಚಂದು ಪಾಟೀಲ್ ಅವರು ಮತ್ತು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಂಥ ಅಶೋಕ್ ಬಗ್ಲಿ ಅವರು, ಗ್ರಾಮಾಂತರ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಜನಪ್ರಿಯ ಶಾಸಕರಂಥ ಬಸವರಾಜ್ ಮತ್ತಿಮೂಡವರು, ಶಶಿಲ್ ನಮೋಶಿ ಅವರು, BC ಪಾಟೀಲ್ರು, ಅಮರ್ನಾಥ್ ಪಾಟೀಲ್ರು, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಅವರು ಎಲ್ಲ ನಾಯಕರು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆಗೆ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು 1996 ವಿಧಾನಸಭೆ ಮತ್ತು ಲೋಕಸಭೆಯ ಒಂದು ಸಂದರ್ಭದಲ್ಲಿ ಕಲಬುರಗಿಯ ದಕ್ಷಿಣ ಉತ್ತರ ಇರಲಿಲ್ಲ. ಗುಲ್ಬರ್ಗ ವಿಧಾನಸಭಾ ಕ್ಷೇತ್ರವನ್ನು ಆಗಿರುವಂಥ ಸಂದರ್ಭದಲ್ಲಿ ಅಂದು ವಿಧಾನಸಭೆ ಮತ್ತು ಲೋಕಸಭೆ ಎರಡೂ ಚುನಾವಣೆ ಒಟ್ಟಿಗೆ ಬಂದಂಥ ಸಂದರ್ಭದಲ್ಲಿ ಅಂದಿನ ಮುಸ್ಲಿಂ ಲೀಗ್ ಪಕ್ಷದಿಂದ ಸ್ಪರ್ಧೆ ಮಾಡಿರುವಂಥ ದಿವಂಗತ ಖಮ್ರುಲ್ ಇಸ್ಲಾಂ ಅವರು ಒಂದು ಸ್ವತಂತ್ರ ಪಕ್ಷ ಆಗಿರೋದ್ರಿಂದ ಇವತ್ತು ಆ ಜನಾಂಗಕ್ಕೆ ಓಲೈಕೆ ಮಾಡಬೇಕು, ಜನರ ಮತವನ್ನು ಪಡಿಬೇಕನ್ನುವಂಥ ಹಿನ್ನೆಲೆ ಇಟ್ಕೊಂಡು ಅಂದು ಮಿನಿ ಪಾಕಿಸ್ತಾನ ಮಾಡ್ತೀನಂತ ಹೇಳುವಂಥ ವಿಷಯ ಏನಿದೆ ಅದು ಸತ್ಯ ಇದೆ. ಅವರ ಸಮಕಾಲದಲ್ಲಿರುವಂಥ BG ಪಾಟೀಲ್ರಾಗಿರ್ಬೋದು, ನಮೋಶಿಯವರಾಗಿರ್ಬೋದು, SK ಕಾಂತವರಾಗಿರ್ಬೋದು ಮತ್ತು ಈ ಕ್ಷೇತ್ರದಲ್ಲಿರುವಂಥ ಅಲ್ಪಸಂಖ್ಯಾತರಿಗೂ ಗೊತ್ತು, ಹಿಂದೂಗಳಿಗೂ ಕೂಡ ಗೊತ್ತಿದೆ. ಆವೇ ಹಿನ್ನೆಲೆಯಲ್ಲೇ ಇವತ್ತು ಚಂದ್ರಶೇಖರ್ ಪಾಟೀಲ್ ಅವ್ರನ್ನ ಭಾರತೀಯ ಜನತಾ ಪಕ್ಷದಿಂದ ಒಂದು ಟಿಕೆಟನ್ನು ಕೊಟ್ಟ ಸಂದರ್ಭದಲ್ಲಿ ಇವತ್ತು ಈ ಭಾಗದಲ್ಲಿರುವಂಥ ಎಲ್ಲ ಹಿಂದೂಗಳು, ಅಲ್ಪಸಂಖ್ಯಾತರು, ದಲಿತರು, ಎಲ್ಲ ಜನಾಂಗದವರು, ಎಲ್ಲ OBCದವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಚಂದ್ರಶೇಖರ್ ಪಾಟೀಲ್ರನ್ನ ಗೆಲುವಾದಂಥ ಸಂದರ್ಭದಲ್ಲಿ ಇವತ್ತು ಖಮ್ರುಲ್ ಇಸ್ಲಾಂ ಸೋಲಕ್ಕೆ ಕಾರಣ ಮಿನಿ ಪಾಕಿಸ್ತಾನ ಮಾಡ್ತೀನಂತ ಹೇಳಿದಕ್ಕೆ ಇವತ್ತು ಖಮ್ರುಲ್ ಇಸ್ಲಾಂ ಸೋತರು ಅಂತೇಳಿ ಅವಾಗೆಲ್ಲ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಪತ್ರಕರ್ತರಿಗೂ ಗೊತ್ತಿದೆ, ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ. ಹಾಗಾಗಿ ಇವತ್ತು ದತ್ತಾತ್ರೇಯ ಪಾಟೀಲ್ ಅವ್ರು ಹೇಳೋಂಥ ಹೇಳಿಕೆಗೆ ಇವತ್ತು ಅನೇಕ ಜನರು ಇವತ್ತು ಅಲ್ಪಸಂಖ್ಯಾತರು ಕೂಡ ಗೊತ್ತಿದ್ರೂ ಕೂಡ ಕೆಲವು ನಿನ್ನೆ ಮೊನ್ನೆ ಬೆಳೆದಿರುವಂಥ ಯುವಕರು ಇವತ್ತು ಮನ ಬಂದಂತೆ ಇವತ್ತು ಒಬ್ಬ ಮಾಜಿ ಶಾಸಕರು KKDBನ ಅಧ್ಯಕ್ಷರಾದಂಥವ್ರು ಅವ್ರ ಬಗ್ಗೆ ಏನು ಹೇಳಿಕೆ ಕೊಡ್ತಾ ಇದ್ರೆ ಇಲ್ಲಿಗೆ ನಿಲ್ಲಬೇಕು. ಯಾಕೆ ನಿಲ್ಲಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆಗೆ ವಿವಾದವನ್ನು ಸೃಷ್ಟಿ ಮಾಡುವಂಥ ಒಂದು ಹಿನ್ನೆಲೆಗೆ ನಿಂತಿದೆ. ಹಾಗಾಗಿ ಒಟ್ಟಾರೆ ಅಭಿವೃದ್ಧಿ ಇಲ್ಲ, ರಸ್ತೆಗಳು ಬೇಡ, ಅಭಿವೃದ್ಧಿ ಬೇಡ, ಯಾವುದೇ ರೀತಿಯ ಒಂದು ಉದ್ಯೋಗದ ಬಗ್ಗೆ ಆಗಿರ್ಬೋದು, ಅನೇಕ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ತಗೊಳ್ಳಿ, ಆದಿಜಾಂಬ ಅಭಿವೃದ್ಧಿ ನಿಗಮ ತಗೊಳ್ಳಿ, ಯಾವುದು ಸಾಲ ಸೌಲಭ್ಯಗಳಿಲ್ಲ. ಒಟ್ಟಾರೆ ಜನ ಬಂದು ಏನೂ ಕೂಡ ಕೇಳಬಾರ್ದು ಅನ್ನುವಂಥ ಪರಿಸ್ಥಿತಿಗೆ ಒಟ್ಟಾರೆ ವಿವಾದವನ್ನು ಸೃಷ್ಟಿ ಮಾಡಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಹಿಜಾಬ್ ಅನ್ನುವಂಥ ಒಂದು ಇವತ್ತು ವಿದ್ಯಾರ್ಥಿಗಳು ಹಿಜಾಬನ್ನು ಹಾಕ್ಕೊಂಡು ಹೋಗಬಾರ್ದು ಅನ್ನುವಂಥ ಕಳೆದ ಸರ್ಕಾರ ನಿರ್ಧಾರ ಇತ್ತು. ಇವತ್ತು ಒಂದು ಶಾಲಾ ಕಾಲೇಜುಗಳಲ್ಲಿ ಸಮಸ್ತಗಳನ್ನು ಯಾಕೆ ಮಾಡ್ತಾರೆ? ಒಂದು ಸಿಸ್ಟಮ್ ಇರಬೇಕು, ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಹೋಗುವಂಥ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಅದನ್ನು ಪ್ರಾರ್ಥನೆ ಮಾಡಬೇಕು, ಸಾಮೂಹಿಕವಾಗಿ ಶಿಕ್ಷಣ ಪಡಿಬೇಕಂತೇಳಿ ಇವತ್ತು ಸಮಸ್ತಗಳನ್ನು ಮಾಡ್ತಾರೆ. ಹಿಜಾಬ್ ಅನ್ನುವಂಥ ಸೃಷ್ಟಿ ಮಾಡಿದ ಯಾರು? ಇದೇ ಕಾಂಗ್ರೆಸ್ ಸರ್ಕಾರನೇ. ಇವತ್ತು ಲಾಳ್ಳೆ ಮಶಕ್ ದರ್ಗಾದ ಒಂದು ವಿವಾದವನ್ನು ಸೃಷ್ಟಿ ಮಾಡಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಕಲಬುರಗಿ ಅಂದ ತಕ್ಷಣ ಖಾಜೆ ಬಂದೇನವ ಶರಣ ಬಸವೇಶು ಕಲಬುರಗಿ ಎರಡು ಕಣ್ಣು. ಈ ಭಾಗದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಇಬ್ಬರೂ ಕೂಡ ಅಣ್ಣ ತರುವಂತೆ ನಾವು ಇವತ್ತಿಗೂ ಕೂಡ ಪಾಲನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ವಿವಾದವನ್ನು ಇಲ್ಲಿಗೆ ನಿಲ್ಲಿಸಬೇಕು. ಇನ್ನು ಮುಂದೆ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಾಯಕರಾಗಿರ್ಬೋದು, ಯಾವುದೇ ರೀತಿಯ ಕಲಬುರಗಿಯಲ್ಲಿ ಇವತ್ತು ಗಲಭೆಗಳನ್ನು ಸೃಷ್ಟಿ ಮಾಡೋದು ಇಲ್ಲಿಗೆ ನಿಲ್ಲಿಸಬೇಕು. ರಾಜಕೀಯ ಮಾಡೋಂಗಿದ್ದರೆ ನಮ್ಮ ಸ್ವಂತಕ್ಕಾಗಿ ರಾಜಕೀಯ ಮಾಡಿ, ಆದರೆ ಕಲಬುರಗಿಯಲ್ಲಿ ಇವತ್ತು ಒಬ್ಬರು ನೋಡಿದ್ರೆ ಒಬ್ಬರು ದುಶ್ಮನ ಅನ್ನುವಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗ್ತದೆ. ಅದನ್ನು ಇಲ್ಲಿಗೆ ನಿಲ್ಲಬೇಕು. ಜಿಲ್ಲಾಡಳಿತ ಇದರ ಬಗ್ಗೆ ಎಚ್ಚರ ತಗೊಳ್ಬೇಕು, ಪೊಲೀಸು ಅಧಿಕಾರಿಗಳು ಕೂಡ ಎಚ್ಚರ ತಗೊಳ್ಬೇಕು. ಅದರಲ್ಲಿ ವಿಶೇಷವಾಗಿ ನೂತನವಾಗಿ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ನಾನು ವಿನಂತಿ ಮಾಡ್ತೇನೆ. ಯಾಕಂದರೆ ಕಲಬುರಗಿ ಅಂದ ತಕ್ಷಣ ಶಾಂತಿಯುತ ಪ್ರದೇಶ. ಈ ಪ್ರದೇಶದಲ್ಲಿ ಇನ್ನು ಮುಂದೆ ಯಾರೂ ಕೂಡ ವಿವಾದ ಹೇಳಿಕೆಯನ್ನು ಕೊಡದಂತೆ ಎಚ್ಚರಿಕೆಯನ್ನು ನೀಡಬೇಕು. ಈ ಒಂದು ಏನು ವಿವಾದ ನಡೀತಾ ಇದೆ ಕೂಡಲೇ ಇಲ್ಲಿಗೆ ನಿಲ್ಲಬೇಕು. ದತ್ತಾತ್ರೇಯ ಪಾಟೀಲ್ ರೇವೂರವರು ಏನು ಹೇಳಿದಿದೆ ಅದು ಸತ್ಯ ಇದೆ, ಇಲ್ಲಂತಿಲ್ಲ. ಆದರೆ ಅದು ರಾಜಕೀಯ ಹಿನ್ನೆಲೆಯಾಗಿ ಅಂದು ಹೇಳಿದ್ದು ಇವತ್ತು ರಾಜ್ಯ ಸರ್ಕಾರ ಇದು ಮಾಡ್ತಾ ಇದೆ ಅಂತೇಳಿ ಅವರು ನೆನಪು ಮಾಡಿದ್ದಾರೆ ಹೊರತು ಅವ್ರು ಯಾವುದೇ ರೀತಿಯ ಒಂದು ವಿವಾದವನ್ನು ಸೃಷ್ಟಿ ಇಲ್ಲಿವರೆಗೂ ಮಾಡಿಲ್ಲ. ವಿವಾದ ಸೃಷ್ಟಿ ಮಾಡುವಂಥ ನಾಯಕರು ಅಲ್ಲ, ಆ ಕುಟುಂಬನೂ ಕೂಡ ಹಾಗೆ ವಿವಾದ ಸೃಷ್ಟಿ ಮಾಡುವಂಥ ಹಿನ್ನೆಲೆಗೆ ಬಂದಂಥ ಕುಟುಂಬನೂ ಕೂಡ ಅಲ್ಲ. ಹಾಗಾಗಿ ದತ್ತಾತ್ರೇಯ ಪಾಟೀಲ್ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ.
ಇವತ್ತು ದತ್ತಾತ್ರೇಯ ಪಾಟೀಲ್ ಗೆಲ್ಲಬೇಕಾದ್ರೆ ಕೇವಲ ಹಿಂದೂಗಳು ಓಟ್ ಹಾಕಲ್ಲ, ದಲಿತರು ಓಟ್ ಹಾಕ್ತಾರೆ, ಅಲ್ಪಸಂಖ್ಯಾತರು ಓಟ್ ಹಾಕ್ತಾರೆ. ಎಲ್ಲರೂ ಓಟ್ನಿಂದ ಇವತ್ತು ದತ್ತಾತ್ರೇಯ ಪಾಟೀಲ್ ಗೆದ್ದಿದ್ದಾರೆ. ಯಾರೇ ಆದರೂ ಕೂಡ ಇವತ್ತು ಉತ್ತರ ಮತಕ್ಷೇತ್ರದಲ್ಲಿ ನಿಮ್ಮಂಥ ಕನೀಸ್ ಫಾತಿಮವ್ರಾಗಿರ್ಬೋದು, ಅಲ್ಲಿಗೂ ಹಿಂದೂಗಳು ಓಟ್ ಹಾಕ್ತಾರೆ, ದಲಿತರು ಓಟ್ ಹಾಕ್ತಾರೆ. ಈ ಒಂದು ಗಲಭೆಗಳನ್ನು ಸೃಷ್ಟಿ ಮಾಡೋದು, ಒಂದೇ ಗುಂಪಿಗೆ ತಾವು ಮಾತಾಡೋದಾಯಿತು, ವಿವಾದ ಸೃಷ್ಟಿ ಮಾಡೋದಾಯಿತು, ಇದನ್ನು ಇಲ್ಲಿಗೆ ನಿಲ್ಲಬೇಕು ಅನ್ನುವಂಥ ವಿಷಯವನ್ನು ಹೇಳೋ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಹೇಳಿದಂಥ ಮಾತನ್ನು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಹಾಗಾಗಿ ಬಾಬಾ ಸಾಹೇಬರು ಏನು ದೇಶಕ್ಕೆ ಕೊಟ್ಟಂಥ ಕೊಡುಗೆ ಏನಿದೆ, ಸಂವಿಧಾನ ಇದೆ, ಅದು ಎಲ್ರಿಗೂ ಸಮನಾಗಿದೆ. ಹಾಗಾಗಿ ಯಾವುದೇ ರೀತಿಯ ಗಲಭೆಗಳನ್ನು ಸೃಷ್ಟಿಯಾಗಬಾರ್ದು, ವಿವಾದಗಳನ್ನು, ಹೋರಾಟಗಳನ್ನು ಇಲ್ಲಿಗೆ ನಿಲ್ಲಬೇಕಂತೇಳಿ ನಾನು ಮಾಧ್ಯಮ ಮೂಲಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲ್ಪಡೆಯ ಜಿಲ್ಲಾ ಅಧ್ಯಕ್ಷರಾಗಿ ಮನವಿ ಮಾಡಿಕೊಳ್ತೇನೆ. ಆಳಂದ್ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಗಳನ್ನು ರಾಜ್ಯ ಸರ್ಕಾರ ಕೈಬಿಟ್ಟಿರುವುದನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯ ವೇಳೆ ನೀಡಿದ ಭಾಷಣದ ಹಿನ್ನೆಲೆಯಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧ ಪ್ರಕರಣ ದಾಖಲಾಗಿರುವುದನ್ನು ಪ್ರತಿಭಟನಾಕಾರರು ವಿರೋಧಿಸಿದರು. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧ ದಾಖಲಿಸಿರುವ ಪ್ರಕರಣವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪಟ್ಟಣ ಕ್ರಾಸ್ ಬಳಿ ರಾಜ್ಯ ಹೆದ್ದಾರಿ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಆಳಂದ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಗಳನ್ನು ರಾಜ್ಯ ಸರ್ಕಾರ ಕೈಬಿಟ್ಟಿರುವುದನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯ ವೇಳೆ ನೀಡಿದ ಭಾಷಣದ ಹಿನ್ನೆಲೆಯಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧ ಪ್ರಕರಣ ದಾಖಲಾಗಿರುವುದನ್ನು ಪ್ರತಿಭಟನಾ ವಿರೋಧಿಸಿದರು. ಬಿಜೆಪಿ ನಗರ ರೈತ ಮೋರ್ಚಾ ಅಧ್ಯಕ್ಷ ಲಿಂಗರಾಜ್ ಧೂಳಗೊಂಡ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ನೀಡಿದ ಹೇಳಿಕೆಯನ್ನು ಆಧರಿಸಿ ಪ್ರಕರಣ ದಾಖಲಿಸಲಾಗಿದೆ. ಆದರೆ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿದವರ ವಿರುದ್ಧ ಸಮರ್ಪಕ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಈ ಸಂಬಂಧ ದೂರು ನೀಡಿದರೂ ಕೇವಲ 2 ವಿರುದ್ಧ ಮಾತ್ರ ಪ್ರಕರಣ ದಾಖಲಿಸಲಾಗಿದೆ. ಜೀವ ಬೆದರಿಕೆ ಹಾಗೂ ನಿಂದನೆ ಮಾಡಿದ ಎಲ್ಲ 18 ಜನರ ವಿರುದ್ಧವೂ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು, ರೈತ ಮೋರ್ಚಾ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಅಪ್ಪುಗೌಡ ಅಭಿಮಾನಿಗಳು ಭಾಗವಹಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಭೋಸ್ಗಾಂ, ರಾಜೇಂದ್ರ ಕರೇಕಲ್, ಪ್ರಕಾಶ್ ಪಾಟೀಲ್, ಮಹಾದೇವ್ ಬೆಳಂಗಿ, ಅಪ್ಪಾಸಾಹೇಬ್ ಪಾಟೀಲ್, ಪ್ರಭು ಸಿಳ್, ಮಡಿವಾಳಪ್ಪ ಮಡಿವಾಳ್, ಕಮ್ಮಣ್ಗೌಡ ಪಾಟೀಲ್, ಗುರು ಹವಾ, ಸುಭಾಷ್ ಚಂದ್ರ ಓಗ್ಗಿ, ಅನಿಲ್ ಕುಮಾರ್ ಡಾಂಗೆ, ಅರುಣ್ ಕುಮಾರ್ ಹತ್ಗುಂದ, ವಿಠ್ಠಲ್ ಗೌಳಿ ಸೇರಿದಂತೆ ಪಟ್ಟಣ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬಿಜೆಪಿ ಕಾರ್ಯಕರ್ತರು, ಅಪ್ಪುಗೌಡ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಚಾಪು ಮೂಡಿಸಿದಂತ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮೇಲೆ ಏನು ಇವತ್ತ ಕಲಬುರಗಿಯಲ್ಲಿ ಏನೋ ಒಂದು ವಿಷಯ ಇಟ್ಕೊಂಡು FIR ಮಾಡಿದ್ದಾರೆ. ಅದರ ವಿರುದ್ಧ ನಮ್ದ ಹೋರಾಟ ಇದೆ. ಇವತ್ತು ನೋಡಬಹುದು ಕಲಬುರಗಿಯಲ್ಲಿದ್ದೇವೋ ಎಲ್ಲಿದ್ದೇವೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಒಂದು 15ರಿಂದ 20 ಯುವಕರು ದತ್ತಾತ್ರೇಯ ಪಾಟೀಲ್ ರೇವೂರ್ ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಮುದ್ದಿಗೆ ಹಾಕ್ತೀವಿ, ನಾನಾ ತರದ ಘೋಷಣೆಗಳು ಕೂಡುತ್ತಾ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿರ್ತಾರೆ. ಅವ್ರು ಏನ್ ಹೇಳಿದ್ದಾರೆ, ಅವರು ಹಿಂದಿಂದು ಏನಪ್ಪಾ ಅಂದ್ರೆ ಒಂದು ಕಮರುಲ್ ಇಸ್ಲಾಂ ಅವರು ಮಾತಾಡಿದ್ದು ನೆನಪಿಸಿಕೊಟ್ಟಿದ್ದಾರೆ ಅಷ್ಟೇ. ಏನಪ್ಪಾ ಅಂದ್ರೆ ಕಮರುಲ್ ಇಸ್ಲಾಂ ಅವರು 2004ರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಏನಪ್ಪಾ ಅಂದ್ರ ನಾನು ಕಲಬುರಗಿ ಜಿಲ್ಲೆಯನ್ನು ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ಅವತ್ತಿನ ಹಿರಿಯರಿಗೂ ಗುರುತಿದೆ, ಅದು ಯಾಕೆ ಅಂದಿದ್ದಾರೋ ಏನಂದಿದ್ದಾರೋ ಅವ್ರಿಗೆ ಬಿಟ್ಟು ವಿಷಯ. ಆದ್ರೂ ಕೂಡ ಹಿಂದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಾಸ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟೊಂದು ತೊಂದರೆ ಇತ್ತು. ಇವಾಗೆಲ್ಲ ನಾವು ಸೌಹಾರ್ದತೆಯಿಂದ ಇದ್ದೀವಿ. ದತ್ತಾತ್ರೇಯ ಪಾಟೀಲ್ ರೇವರು ಎಲ್ಲ ಸರ್ವ ಜನವನ್ನು ಏಕಾತೆಯಾಗಿ ತೆಗೆದುಕೊಂಡು ಹೋಗುವಂತ ನಾಯಕರು ಯಾರ್ಯಾರು ಇದ್ರೆ ಅದು ದತ್ತಾತ್ರೇಯ ಪಾಟೀಲ. ಅದಕ್ಕಾಗಿ ಅವರಿಗೆ ತಂದೆಯವರಿಗೆ 2 ಸಲ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ರು. ದತ್ತಾತ್ರೇಯ ಪಾಟೀಲ್ ರೇವರು ಕೂಡ 2 ಸಲ ಶಾಸಕರಾಗಿದ್ದಾರೆ. ಆಮೇಲೆ ಅವ್ರ ತಾಯಿಯವರು ಕೂಡ ಶಾಸಕಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ನೋಡಬಹುದು ಪಾಕಿಸ್ತಾನದಲ್ಲಿ ಇದು ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅವರಲ್ಲಿ ಯಾರು ಕೂಡ ಅರೆಸ್ಟ್ ಮಾಡೋದಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ, ಆ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ನಾವು ಆ ವರದಿಯನ್ನ FSI ವರದಿ ಕಳಿಸಿದೀನಪ್ಪ ಅಂತ ಹೇಳ್ತಾರೆ.
ಅರೆ ದತ್ತಾತ್ರೇಯ ಪಾಟೀಲ್ ರೇವರು ಬರೀ ಮೆಲಕ್ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ ಕಮ್ರುಲ್ ಇಸ್ಲಾಂ ಅವರು ಈ ತರ ಅಂದಿದ್ರು, ಈ ತರ ಅನಬಾರ್ದಾಗಿತ್ತು, ಅಂತ ದಿನಗಳೆಲ್ಲ ಕಳಿತಿ ಇವತ್ತು ನಾವು ಕೋಮು ಗಲಿಬೆ ಸೃಷ್ಟಿಸಲಾರ್ದಂಗ ಹಿಂದೂ ಮುಸ್ಲಿಂ ನಾವು ಅಣ್ಣ ತಮ್ಮಂದಿಯರು ಇದ್ದಂಗೆ ಇದ್ದೀವಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ನೋಡ್ಬೋದು ಅವ್ರ ಅಧಿಕಾರಿ ಇದೆ ಅವಧಿಯಲ್ಲಿ ನಮ್ಮ ದಕ್ಷಿಣ ಮತಕ್ಷೇತ್ರದಿಂದ ಏನ್ ವಕ್ಸ್ ಬೋರ್ಡ್ ಇರ್ತಲ್ಲ, ವಕ್ಸ್ ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ. ಇವತ್ತು ನೀವು ಪಟ್ನಾ ಗ್ರಾಮದಲ್ಲಿ ನೋಡ್ಬೋದು, ಒಂದು ಅಲ್ಪಸಂಖ್ಯಾತರ ಸ್ಮಶಾನ ಭೂಮಿಗೆ 15 ಹಿಡ್ಕೊಂಡು 20 ಲಕ್ಷ ರೂಪಾಯಿ ನಾವು ಅನುದಾನ ಕೊಟ್ಟಿದ್ದೀವಿ. ಅವ್ರ ಬಳಿ ತಾರತಮ್ಯ ಇತ್ತಂದ್ರೆ ಇವೆಲ್ಲ ಹೆಂಗ್ ಹೇಳ್ತಿದ್ದೀರಿ? ಅದಕ್ಕಾಗಿ ನಮ್ಮ ವಿರುದ್ಧ ಏನಪ್ಪಾ ಅಂದ್ರೆ FIR ಆಗಿದೆಲ್ಲ ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧ ತಕ್ಷಣವಾಗಿ ಆ FIR ಅನ್ನು ರದ್ದುಪಡಿಸಬೇಕು. ಅದು ಏನು 18 ಜನರ ಮೇಲೆ ನಾವು ಸ್ಟೇಷನ್ ಬಜಾರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತುರಂತವಾಗಿ ಅವರ ಮೇಲೆ ಆಕ್ಷನ್ ತಗೋಬೇಕು, ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು. ನಮ್ದು ಹೋರಾಟ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ದು ಉಗ್ರವಾದ ಹೋರಾಟ ಇರುತ್ತದೆ ಬಂಧುಗಳೇ. ಇನ್ನೊಂದು ತಮ್ಮ ಗಮನಕ್ಕೆ ತರಬೇಕಾದ್ರೆ, ಇವತ್ತಿನ ನಮ್ದು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಒಂದು ವಿಷಯ ಹೇಳ್ತಾರೆ. ಏನಪ್ಪಾ ಅಂದ್ರ ದತ್ತಾತ್ರೇಯ ಪಾಟೀಲ್ ರೇವರು ಕ್ಷಮೆ ಕೇಳ್ಬೇಕಂತೇಳಿ. ಯಾಕೆ ಸರ್ ಕ್ಷಮೆ ಕೇಳ್ಬೇಕು? ಏನ್ ತಪ್ಪು ಮಾಡಿದಾರೆ ಅಂತೇಳಿ ಕ್ಷಮೆ ಕೇಳ್ಬೇಕು? ಹಾಗಾದ್ರೆ ನಿಮ್ಗೆ ಹಿಂದೂಗಳ ಓಟ್ ಬೇಡವಾ? ಹಿಂದೂಗಳ ಓಟ್ ಹಾಕ್ಲಾರ್ದೆ ನೀವು ಗೆದ್ದು ಬಂದಿದ್ದೀರಾ? ನೀವು ವಿನಾಕಾರಣ ಈ ವಿಷಯದಲ್ಲಿ ತಮ್ಮ ರಾಜಕೀಯ ಬೇಳೆ ಸೊಕ್ಕಲಿಗೆ ಬೇಳೆ ಬಯಸಿಕೊಳ್ಳುವ ಉದ್ದೇಶದಿಂದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ. ನಿಮ್ಗೆ ಆಲ್ರೆಡಿ ನೀವು ಯಾವುದೇ ರೀತಿಯ ಒಂದು ದತ್ತಾತ್ರೇಯ ಪಾಟೀಲ್ ರೇವರು ಏನಾದ್ರು ಮಾತಾಡಿದ್ರೆ ಅದರ ವಿರುದ್ಧವಾಗಿ ಒಂದು ಮೂಗು ತೋರಿಸ್ತೀರಾ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನೀವು ತುಂಬಾ ಹಿರಿಯರಿದ್ರಿ, ನಿಮ್ ಬಗ್ಗೆ ನಮ್ಗೆ ಟೀಕೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬರು ಬರೆದಂತ ಸಂವಿಧಾನ ಅಡಿಯಲ್ಲಿ ತಾವು ಆಯ್ಕೆ ಆಗಿದ್ದೀರಿ, ನಾವು ಅದು ಒಪ್ಕೊಂಡಿದ್ದೀವಿ. ನಾವು ಸೋತಿದ್ದೀವಿ, ಅದಕ್ಕಾಗಿ ಒಪ್ಕೊಂಡಿದ್ದೀವಿ. ತಾವು ಹಿರಿಯರಿದ್ರಿ, ಇಂಥ ವಿಷಯಗಳಲ್ಲಿ ತಾವು ಮೂಗು ತೋರಿಸ್ಬೇಡ್ರಿ, ಅಭಿವೃದ್ಧಿ ಕಡೆ ಗಮನ ಕೊಡ್ರಿ. ನಮ್ಮ ದಕ್ಷಿಣ ಮತಕ್ಷೇತ್ರ ಅಭಿವೃದ್ಧಿನಿಂದ ಕುಂಠಿತವಾಗಿದೆ. ತಾವೇನ್ ಹೇಳ್ತೀರಿ? ಒಂದು ಮಾತು ನಾನು ತಮ್ಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ದತ್ತಾತ್ರೇಯ ಪಾಟೀಲ ರಾಜ್ಯ ನಾಯಕರಿಗೆ ಖುಷಿ ಪಡಿಸೋ ಸಲುವಾಗಿ ಈ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅರೆ ದತ್ತಾತ್ರೇಯ ಪಾಟೀಲ್ ರೇವರಿಗೆ ಹೇಳಿ ಖುಷಿ ಪಡಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ 5 ಸಲ ಅವ್ರ ಮನೆಯಲ್ಲಿ ಶಾಸಕರಾಗಿದ್ದಾರೆ, ತಂದೆ ಆಗಿದ್ದಾರೆ, ತಾಯಿ ಆಗಿದ್ದಾರೆ, ಮಗ ಆಗಿದ್ದಾರೆ. ನಮ್ ದಕ್ಷಿಣ ಮತಕ್ಷೇತ್ರದಲ್ಲಿ ಇನ್ನುವರೆಗೆ ಯಾರು ಬಂದು ಕೌಂಟರ್ ಆಗಿ ಅವರು ಟಿಕೆಟ್ ನಮ್ಗೆ ಕೊಡ್ರಿ ಅಂತ ಹೇಳಿ ಯಾರು ಕೇಳಿಲ್ಲ. ಅದ್ರ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ನಿಮ್ಮ ಪಕ್ಷದಲ್ಲಿ, ನಿಮ್ಮ ಪಾರ್ಟಿಯಲ್ಲಿ ಸುಮಾರು ಒಂದು 3-4 ಜನ ಯುವ ಆಕಾಂಕ್ಷಿಗಳಾಗಿದ್ದಾರೆ. ನಿರ್ಗಂಡ್ರಾವ್ ಮುರಳಿ ಅವರು ಹೇಳ್ತಾ ಇದ್ದಾರೆ, ಮುಂದಿನ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆ ಟಿಕೆಟ್ ನನಗಾಗಿದೆ. ತಾವು ಕೂಡ ಮಾತಿಗೆ ತಪ್ಪಬಾರದು. ಯಾಕಂದ್ರೆ ಸಿದ್ದರಾಮಯ್ಯನವರು 2 ವರ್ಷ ಆಗಿದ್ಮೇಲೆ ನಾನು ಮುಖ್ಯಮಂತ್ರಿಯಿಂದ ತ್ಯಾಗ ಮಾಡಿ ನಾನು DK ಶಿವಕುಮಾರ್ ಕೊಡ್ತೀನಿ ಅಂತಂದಾರ. ತಾವು ಕೂಡ ವಚನ ಭ್ರಷ್ಟರಾಗಬೇರಿ. ಮುಂದೆ ಒಂದು 2-3 ಮಂದಿಗೆ ಮಾತು ಕೊಟ್ಟಿನ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಕೂಡ ದಕ್ಷಿಣ ಮತಕ್ಷೇತ್ರದ 2028ಕ್ಕೆ ಚುನಾವಣೆ ನಿಲ್ಲಿಸಿ ತಾವು ಒಬ್ಬ ಮಾದರಿ ನಾಯಕ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಯಾಕಂದ್ರೆ ತಮ್ಮ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ಪದೇ ಕೆಳಗ್ತಾ ಇದ್ದೀರಿ. ನಾನು 22,000 ಓಟ್ಲಿಂದ ಗೆದ್ದೀನಿ, 22,000 ಓಟ್ಲಿಂದ ಗೆದ್ದೀನಿ. ಅರೇ ಬಾಬಾ, 2,000 ನಮ್ದು MP ಚುನಾವಣೆಯಲ್ಲಿ ದಕ್ಷಿಣ ಮತಕ್ಷೇತ್ರದ ಶಕ್ತಿ ಏನದಂತ ತೋರಿಸ್ಕೊಟ್ಟಿದ್ದೀವಿ. ಆಲ್ರೆಡಿ ನೀವು 10,000 ಹಿನ್ನಡೆ ಅನುಭವಿಸಿ ಸೋತೋಗಿದ್ದೀರಿ. ಆ ವಿಮರ್ಶೆಯಲ್ಲಿ ನೀವು ಹೇಳಿಕೆ ಕೊಡ್ತಾ ಇದ್ದೀರಿ. ನಾವು ದಕ್ಷಿಣ ಮತಕ್ಷೇತ್ರದ ಕಾರ್ಯಕರ್ತರು ತುಂಬಾ ಸೌಮ್ಯತೆ ಉಳ್ಳವರು ಇದ್ದೀವರು. ನಾವು ಯಾರಿಗೆ ಘನತೆ ಗೌರವಕ್ಕೆ ಧಕ್ಕೆ ಬರಬಾರ್ದು. ನಾವು ಒಳ್ಳೆ ಕಾರ್ಯಕರ್ತ ಇದ್ದೇವೆ. ಇವತ್ತು ನೀವು ರೇವೂರ್ ಕುಟುಂಬದಲ್ಲಿ ಅಂತ ದಯವಿಟ್ಟು ಅವರಿಗೆ ಮನಸ್ಸಿಗೆ ನೋವಾಗೋ ಮಾತಾಡ್ಬೇಡ್ರಿ. ಅದು ರೇವೂರ್ ಕುಟುಂಬ ಒಂದಲ್ಲ, ಇಡೀ ನಮ್ದು 5ರಿಂದ 10,000 ಕೂಡಿದಂತ ಒಂದು ರೇವೂರ್ ಕುಟುಂಬ ಇದೆ. ಯಾಕಂದ್ರೆ ಅದರದೇ ಆದಕ್ಕಂತ ಒಂದು ಅಭಿಮಾನಿ ಬಳಗ ಹೊಂದಿದೆ. ಅದಕ್ಕಾಗಿ ನಾವು ಏನೇ ಮಾಡೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಡಿಯಲ್ಲಿ ಸಂವಿಧಾನ ಪಾಲಿಸಿ ನಾವು ಇದು ಸ್ಟ್ರೈಕ್ ಮಾಡ್ತೀವಿ, ಹೋರಾಟಗಳನ್ನು ಮಾಡ್ತೀವಿ. ಅದಕ್ಕಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿ ಕುಂಠಿತಗೊಂಡಿದೆ. ನಾವು ಶಾಸಕರಾಗಿ ಚುನಾಯಿತರಾಗಿದ್ರಿ, ಒಳ್ಳೆ ಆಡಳಿತ ಕೊಟ್ಟು ಒಳ್ಳೆ ಹೆಸರು ತಗೊಳ್ರಿ ಅಂತೇಳಿ ನಾನು ವಿನಂತಿಸಿ, ಇದರಲ್ಲಿ ಏನಾದ್ರು ನಮ್ಮ ಶಾಸಕರದು ಯಾವುದೇ ರೀತಿಯ ತಪ್ಪಿಲ್ಲ. ಯಾಕಂದ್ರೆ ಅವ್ರು ಅಂದಿದ್ದನ್ನೇ ಆಡಿ ತೋರಿಸಿದ್ದಾರೆ. ಇವತ್ತು ನಾನು ಪತ್ರಿಕೆ ಮುಖಾಂತರ ತಮ್ಮೆಲ್ಲರಿಗೆ ನಾನು ಹೇಳಕ್ ಇಷ್ಟಪಡ್ತಿದ್ದೇನೆ. ಇವತ್ತು ಪ್ರಮಾದ್ ಮೊತಾಲಿಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದಿನ ಪತ್ರಿಕೆಯಲ್ಲಿ ಬಂದಿದೆ 2004ರಲ್ಲಿ. ಏನಂತಪ್ಪ ಅಂದ್ರ ಕಲಬುರಗಿಯನ್ನು ಛೋಟಾ ಪಾಕಿಸ್ತಾನ ಬನಾಯಂಗೆ ಎಂದವರಿಗೆ ತುರ್ಕಿಸ್ತಾನಕ್ಕೆ ಕಳಿಸುತ್ತೇವೆ. ಎಚ್ಚರ. ಹಿಂದೂ ಅಜೆಂಡಾ ಕುರಿತು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಆಯೋಜಿಸಿದ ಬಹಿರಂಗ ಸಭೆಯಲ್ಲಿ ಬಜರಂಗ ದಳದ ನಾಯಕ ಪ್ರಮೋದ್ ಮೊತಾಲಿಕ್ ಅವರು ಮತಾಂಧರನ್ನು ತೀವ್ರವಾಗಿ ತರಗತಿಗೆ ತೆಗೆದುಕೊಂಡಿದ್ದಾರೆ. ಇನ್ನೊಂದು ತಮಗೆ ಹೇಳಕ್ಕೆ ಇಷ್ಟಪಡುತ್ತೇನೆ. ಇವತ್ತು ಏನಪ್ಪಾ ಅಂದ್ರ MR ತಂಗ ಅವರು ಇಲ್ಲ, ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಈ ವಿಷಯವನ್ನಾಗಿ ವಿಧಾನಸಭೆಯಲ್ಲಿ ಡಿಸ್ಕಸ್ ಆಗಿದೆ. ತಾವು ನೋಡಬಹುದು, ಸೆಷನ್ ಅಲ್ಲಿ ಸನ್ಮಾನ್ಯ ಶ್ರೀಯುತ ಏನಪ್ಪಾ ಅಂದ್ರೆ ಕಮ್ರುಲ್ ಇಸ್ಲಾಂ ಸಾಹೇಬರು ಎಲ್ಲಿ ಅಂದಿದ್ದಾರೆ, ಅದ್ರ SK ಕಾಂತಾ ಸಾಹೇಬರು ಚುನಾವಣೆಯಲ್ಲಿ ನಿಂತಾಗ
MST ಮಿಲ್ ಮೈದಾನದಲ್ಲಿ ನಿಂತು ಬಹಿರಂಗವಾಗಿ ಹೇಳಿದ್ದಾರೆ. ಅರೆ ನಾವೆಲ್ಲ ಮರ್ತಿದೀವಿ, ನಾವ್ ಇವತ್ತು ಹಿಂದೂ ಮುಸ್ಲಿಮಾನ್ ಹೆಂಗಿದ್ದೀವಪ್ಪ ಕಲಬುರಗಿ ಇದ್ದಾಗ ಅಂದ್ರೆ ಸೋದರ ಇದ್ದಂಗಿದ್ದೀವಿ. ಇವತ್ತು ನೋಡ್ಬೋದು ನಮ್ ಬಾಸುಮಿಯಾ ಹೋಟೆಲ್ ಇದೆ, ಜಿಶಾನ್ ಹೋಟೆಲ್ ಇದೆ. ನಾವು ಹಿಂದೂಗಳೆಲ್ಲ ಅಲ್ಲಿ ಕೂತು ಚಾ ಕುಡಿದು ಬೆಳಗ್ಗೆಯಿಂದ ಸಾಯಂಕಾಲ ಅದೇ ಹೋಟೆಲ್ ಅಲ್ಲಿ ನಾವು ದಿನ ಕಳಿತೀವಿ. ಬಸ್ಸು ಆದಾಗ ಅವ್ರ ಬುತ್ತಿ ನಾವು ಬಿಚ್ಕೊಂಡು ಹೋಗ್ತೀವಿ, ನಮ್ ಬುತ್ತಿ ಅವ್ರು ಬಿಚ್ಕೊಂಡು ಹೋಗ್ತಾರ. ನಮ್ಮಲ್ಲಿ ಯಾವುದೇ ತರಹದ ಭೇದ ಭಾವ ಇಲ್ಲ. ನಮ್ಮ ನಾಯಕರಾದ ದತ್ತಾತ್ರೇಯ ಪಾಟೀಲ್ ರೇವರವರು ಒಂದೇ ಒಂದು ಪದ ಸುಳ್ಳು ಹೇಳಿಲ್ಲ, ಸತ್ಯವನ್ನೇ ಮಾತನಾಡಿ ಹೇಳಿರುವಂತದ್ದು. ಆ ಒಂದು ಕಾರಣಕ್ಕೆ ಒಂದು ತಮ್ಮ ಅಧಿಕಾರದ ದರ್ಪದಿಂದ ತಮ್ಮ ಅಧಿಕಾರದ ಒತ್ತಡವನ್ನು ಹಾಕಿ ಸುಳ್ಳು FIR ಅನ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಮಾಡಿರುವಂತದ್ದು ಇರ್ಲಿ. ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಕಾನೂನು ಎಲ್ಲರಿಗೂ ಕಾನೂನೇ. ನಾವು ಕೂಡ ಪಕ್ಷದ ಮುಖಂಡರು 18 ಜನ ಕಿಡಿಗೇಡಿಗಳ ವಿರುದ್ಧ FIR ಮಾಡಕ್ ಅದೇ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ರೆ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಶಾಸಕರಿಗೆ ನಮ್ಮ ನಾಯಕ ದತ್ತಾತ್ರೇಯ ಪಾಟೀಲ್ ಅವರಿಗೆ ನಿಂದನೆ ಮಾಡಿದಂತ ಇಬ್ಬರ ಮೇಲೆ FIR ಅನ್ನು ಮಾಡಿ ಬಣ್ಣ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಶಾಂತಿಯುತವಾಗಿ ನಾವು ನಗರದಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂದ್ರೆ ಅನುಮತಿಯನ್ನ ಕೇಳಿದ್ರೆ ನಮಗೆ ಯಾರು ಅನುಮತಿಯನ್ನ ಕೊಟ್ಟಿಲ್ಲ ಭಾರತೀಯ ಜನತಾ ಪಕ್ಷದವರಿಗೆ. ಮಾನ್ಯ CPI ಸಾಹೇಬ್ರಿಗೆ ನಾವು ಧನ್ಯವಾದವನ್ನು ಹೇಳ್ತೇವೆ. ನಾವು ಪಟ್ನಾ ಸರ್ಕಾರದಲ್ಲಿ ಒಂದು ಪ್ರತಿಭಟನೆಯನ್ನ ಒಂದು ಬಾಬಾ ಸಾಹೇಬರು ಕೊಟ್ಟಂತ ಏನು ಸಂವಿಧಾನ ಇದೆ ಅದು ಎಲ್ಲರಿಗೂ ಸಮ ಪ್ರಜಾಪ್ರಭುತ್ವದ ಹಕ್ಕಂತೆ ತಾವು ನಮಗೆ ಆ ಒಂದು ಅನುಮತಿಯನ್ನ ಕೊಟ್ಟಿದ್ರೆ ನಾವು ಧನ್ಯವಾದ ಹೇಳ್ತೇವೆ. ದಯಮಾಡಿ ಮತ್ತೊಮ್ಮೆ ಮಾನ್ಯ CPI ಸಾಹೇಬರ ಮೂಲಕ ನಾವು ಇಲಾಖೆಗೆ ಮನವಿಯನ್ನ ಮಾಡ್ತೇವೆ. ಒಂದು ಯಾವುದೇ ಗುಂಡಾಗಳ ವಿರುದ್ಧ ನೀವು ಸರ್ಕಾರದಿಂದ ವಜಾ ಮಾಡಿದಿರಿ. ನಮ್ಮ ನಾಯಕರೇ ಪ್ರಶ್ನಾತೀತ ನಾಯಕರಿದ್ದಾರೆ, 20 ವರ್ಷ ಅವ್ರ ಕುಟುಂಬ ಶಾಸಕರಾಗಿ ಕೆಲಸ ಮಾಡಿದೆ. ಅದನ್ನ ವಜಾ ಮಾಡ್ಬೇಕು FIR ನ. ಇಲ್ಲ ಅಂತಂದ್ರೆ ಆ 18 ಜನ ಕಿಡಿಗೇಡಿಗಳ ವಿರುದ್ಧ FIR ಮಾಡ್ಬೇಕು. ಇಲ್ಲ ಅಂದ್ರೆ ಕಲಬುರಗಿ ನಗರದಲ್ಲಿ ಅನುಮತಿ ಕೊಡ್ರಿ ಬಿಡ್ರಿ, ನಾವು ಜೈಲಿಗೆ ಹೋಗ್ಲಿಕ್ಕೆ ನೋಡ್ಕೊಂಡ್ರಿಗೆ ತಯಾರಿದ್ದೀವಿ. 10,000 ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. FIR ಮಾಡಬೇಕು. ಮತ್ತು ಈಗೇನು ಹೋಮಗಲ್ವಿ ಎಬ್ಬಿಸ್ಕೊತಾರೆ ಅಂತವ್ರನ್ನ ಈ ಕಾಂಗ್ರೆಸ್ ಸರ್ಕಾರದವ್ರು ಅಂತವ್ರನ್ನ ಅರೆಸ್ಟ್ ಮಾಡಿ ಮತ್ತೆ ಒಳಗೆ ಹಾಕ್ಬೇಕು. ಇಲ್ಲ ಅಂದ್ರೆ ನಾವು ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತು ಏನು ಮೊನ್ನೆ ಅಲ್ಲಂಬರಗು ಪಾಟೀಲ್ ಅವ್ರು ಏನು ಹೇಳಿಕೆ ಕೊಡ್ಬೇಕಾರ ಅದು ತಪ್ಪದ. ಇಲ್ಲಿ ಯಾರು ನಾವು ಹೋಮಗಲ್ವಿಯಲ್ಲಿ ಎಬ್ಬಿಸಕ್ಕಂತ ನಮ್ಮ ಸಾಬರಿಗೆ ಅಂತ ದತ್ತಾತ್ರೇಯ ಪಾಟೀಲ್ ಅವಶ್ಯಕತೆ ಇಲ್ಲ. ಅವರು ಹಿಂದಿನ ನಡೆದನು ಅವರು 20 ವರ್ಷ 25 ವರ್ಷದಿಂದ ಅವ್ರ ಮನೆತಂದಾಗ ರಾಜಕೀಯ ಶಾಸಕರಾಗೆ ಬಂದಾರ. ಅವ್ರ ಅಪ್ಪವರಲ್ಲಿ ಮೊನ್ನೆ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ಅವ್ರ ತಾಯಿಯವರು ಮತ್ತು ನಮ್ಮ ಶಾಸಕರಾದಂಥ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ಅವರಿಗೆ ಅಂಥದ್ದೇನು ಹೋಮಗಲ್ವಿ ಎಬ್ಬಿಸಿ ನಾವು ಟಿಕೆಟ್ ತಗೋಬೇಕಂತವ್ರಿಗೆ ಅವಶ್ಯಕತೆ ಇಲ್ಲ. ಅವರು ಯಾವಾಗಲೂ ರಾಜಕೀಯವಾಗಿ ಇದು ಮಾಡ್ಕೊತಿಲ್ಲ. ಅವ್ರು ಯಾವ ಎಲ್ಲ ಜಾತಿದವ್ರಿಗೆ ಧರ್ಮದವ್ರಿಗೆ ಒಂದೇ ತಿಳ್ಕೊಂಡು ಬಂದಾರ ಅಂತವ್ರು. ಅವ್ರು ಯಾರು ಇದು ಮಾಡಿಲ್ಲ. ಅದು ನೀವು ಅಭಿವೃದ್ಧಿ ಮಾಡಾರ್ದೆ ಸುಮ್ಮನೆ ಇದು ನೀವು ಹೇಳಿ ನೀವು ಟಿಕೆಟ್ ಸೆಲೆಕ್ಟ್ ಇದು ಮಾಡಿದ್ರೆ ಎಲ್ಲ ಪ್ರಭು ಅವರೇ ಆ ಥರ ಏನು ಇದು ಮಾಡೋಕೆ ಹೋಗ್ಬೇಡ್ರಿ. ಅವ್ರು ಏನು ನಮ್ಮ ನಾಯಕರ ವಿರುದ್ಧ ಏನು FIR ಆಗ್ಯದ ಅದು ರದ್ದುಪಡಿಸ್ಬೇಕಂತ ನಾವು ಹೇಳಿ ಸಂಸ್ಕಾರ ಭಾರತಿ ಕಲಬುರಗಿ ಹಾಗೂ ನುಪುರ ಸಂಸ್ಕೃತಿ ನೃತ್ಯ ಮತ್ತು ಸಂಗೀತ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಅಧಿಕ ಮಾಸದ ಅಂಗವಾಗಿ ಜೂನ್ 6ರಂದು ನಗರದ ಜೈ ವೀರ್ ಹನುಮಾನ ದೇವಸ್ಥಾನದ ಆವರಣದಲ್ಲಿ ನಡೆದ ಭರತನಾಟ್ಯ ಕಾರ್ಯಕ್ರಮ ಭಕ್ತಿ ಹಾಗೂ ದೇಶಭಕ್ತಿಯ ಅದ್ಭುತ ಸಂಗಮವಾಗಿ ಮೂಡಿಬಂದಿತ್ತು. ಸಂಜೆ 5 ಗಂಟೆಯಿಂದ 8:30 ಗಂಟೆಯವರೆಗೆ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ 7 ತಂಡಗಳ 33 ವಿದ್ಯಾರ್ಥಿನಿಯರು ವಿವಿಧ ದಾಸರ ಪದಗಳಿಗೆ ಮನಮೋಹಕ ನೃತ್ಯ ಪ್ರದರ್ಶನ ನೀಡುವ ಮೂಲಕ ಪ್ರೇಕ್ಷಕರನ್ನು ಭಕ್ತಿ ರಸದಲ್ಲಿ ತೇಲಿಸಿದರು. ಕಾರ್ಯಕ್ರಮವನ್ನು ಜೈವೀರ ಹನುಮಾನ ದೇವಸ್ಥಾನ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ KUDA ಮಾಜಿ ಅಧ್ಯಕ್ಷರಾದ ಅವಿನಾಶ್ ಬಿ ಕುಲಕರ್ಣಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಂಡೆಪಳ್ಳಿ ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕರಾದ ಶ್ರೀಮತಿ ವಂದನಾ ಠಾಕೂರ್ ಮತ್ತು ಜೈಕಿಶನ್ ಠಾಕೂರ್ ಭಾಗವಹಿಸಿ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಎಲ್ಲ ಹಿರಿಯ ಹಾಗೂ ಕಿರಿಯ ಕಲಾವಿದರು, ಉದ್ಘಾಟಕರು ಮತ್ತು ಮುಖ್ಯ ಅತಿಥಿಗಳು ನಟರಾಜ ಪೂಜೆ ನೆರವೇರಿಸಿದರು. ಪ್ರಶಾಂತ ಕಂಬಾರ್ ಧ್ಯೇಯ ಗೀತೆ ಹಾಡಿದರು. ರಾಜಶ್ರೀ ಮಾಳ್ಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಪ್ರಸಾದ ಅಷ್ಟಗಿಕರ್ ಸ್ವಾಗತಿಸಿದರು ಹಾಗೂ ಸೌಖ್ಯ ಪ್ರವೀಣ್ ವಂದಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರಾದ ವಿದ್ವಾನ್ ಅನಂತ್ ಕೆ ಚಿಂಚನ್ಸೂರ್, ಡಾಕ್ಟರ್ ಶುಭಾಂಗಿ ಹಾಗೂ ಶ್ರೀಮತಿ ಸಂಧ್ಯಾ ಪಿ ಭಟ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಸೌಖ್ಯ ಪ್ರವೀಣ್
ವೈಷ್ಣವಿ ಪಾಟೀಲ್, ಕಾಳಿಕಾ ಎಚ್ ದುರ್ಗಾ, ಪ್ರಿಯಾ ಹಿಪ್ಪರ್ಗಿ ಸೇರಿದಂತೆ ವಿವಿಧ ಗುರುಗಳ ವಿದ್ಯಾರ್ಥಿನಿಯರು ಪವಮಾನ ಪಂಢರಪುರವೆಂಬ ದೊಡ್ಡ ನಗರ, ಹರಿಕುಣಿದ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅಮ್ಮ ಶಾಂಭವಿ ಸೇರಿದಂತೆ ಅನೇಕ ದಾಸರ ಪದಗಳಿಗೆ ಭಾವಪೂರ್ಣ ನೃತ್ಯ ಪ್ರದರ್ಶನ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ 7 ತಂಡಗಳ ಎಲ್ಲ 33 ವಿದ್ಯಾರ್ಥಿನಿಯರು ಸೇರಿ ಒಂದೇ ಮಾತ್ರ ನೃತ್ಯ ಪ್ರದರ್ಶಿಸಿದ ಕ್ಷಣ ಪ್ರೇಕ್ಷಕರ ಮನಸ್ಸನ್ನು ರೋಮಾಂಚನಗೊಳಿಸಿತು. ದಾಸರ ಪದಗಳು ಭಕ್ತಿಯ ಭಾವನೆ ಮೂಡಿಸಿದರೆ ಒಂದೇ ಮಾತ್ರ ನೃತ್ಯ ದೇಶಭಕ್ತಿಯ ಜ್ವಾಲೆಯನ್ನು ಪ್ರಜ್ವಲಿಸಿತು. ಒಂದು ಕ್ಷಣ ಜಯವೀರ ಹನುಮಾನ ದೇವಸ್ಥಾನದ ಆವರಣವೇ ಕೃಷ್ಣಮಯ ರಾಮಮಯವಾಗಿ ಭಾಸವಾಗಿದ್ದು, ನೆರೆದಿದ್ದ ಭಕ್ತರು ಹಾಗೂ ಕಲಾ ರಸಿಕರು ಭಕ್ತಿಯ ಸಾಗರದಲ್ಲಿ ಲೀನರಾದರು. ಕಾರ್ಯಕ್ರಮದಲ್ಲಿ ಸಂಸ್ಕಾರ ಭಾರತೀಯ ಅಧ್ಯಕ್ಷೆ ಲೀಲಾವತಿ ಕುಲಕರ್ಣಿ, ಪ್ರಾಂತ ಸಂಘಟಕ ಶ್ರೀನಿವಾಸ್ ಜಿ, ಕೋಶಾಧ್ಯಕ್ಷ ಜಯಾಚಾರ್ ಭಾಟೆ, ಅನಿತಾ ಸುಬೇದಾರ್, ರಾಮಚಂದ್ರ ಸೂಗೂರ್, ಪ್ರವೀಣ್, ಸರಸ್ವತಿ ಹೆಬ್ಬಾರ್, ಮಂಗಳ ರುದ್ರವಾಡಿ, ಡಾಕ್ಟರ್ ಭಾಗ್ಯಲಕ್ಷ್ಮಿ, ವಿದ್ಯಾರ್ಥಿನಿಯರ ಪಾಲಕರು, ಕರುಣೇಶ್ವರ ಕಾಲನಿಯ ನಿವಾಸಿಗಳು ಹಾಗೂ ಮಾಧ್ಯಮ ಮಿತ್ರರು ಭಾಗವಹಿಸಿದ್ದರು. ಇಂತಹ ವಿಶಿಷ್ಟ ಸಾಂಸ್ಕೃತಿಕ ಕಾರ್ಯಕ್ರಮವು ಭಕ್ತಿ, ಸಂಸ್ಕೃತಿ ಮತ್ತು ದೇಶಭಕ್ತಿಯ ಮೌಲ್ಯಗಳನ್ನು ಒಂದೇ ವೇದಿಕೆಯಲ್ಲಿ ಅನಾವರಣಗೊಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಎಂದು ಸಂಸ್ಕಾರ ಭಾರತಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅಂಬುಜಾ ಮಳಖೇಡ್ಕರ್ ತಿಳಿಸಿದ್ದಾರೆ. ಬಹಳ ಸಂತೋಷ ಅನಿಸ್ತಾ ಇದೆ. ಅಧಿಕ ಮಾಸದ ನಿಮಿತ್ತ 33 ಕಾಣಿಕೆಗಳು, 33 ನೃತ್ಯಗಳು, 33 ಸಂಗೀತಗಳು, ನಂತರ ಒಂದೇ ಭಾರತ ಅಂತಕ್ಕಂಥದ್ದು ಬಹಳ ಚಂದ, ಏನ್ ಮನಸ್ಸಿಗೆ ಒಂದು ಸಂತೋಷ ಪಡ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಇಲ್ಲಿ ಹನುಮಾನ್ ಮಂದಿರ ಕರುಣೇಶ್ವರ ನಡೀತಾ ಇದೆ. ಈ ರೀತಿ ಆಗ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂದಿನ ಅವಶ್ಯಕವಾಗಿ ಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಬಹಳಷ್ಟು ಟೆನ್ಷನ್ ಇರ್ತಕ್ಕಂಥ ಸಮಯದಲ್ಲಿ ಸಂಗೀತ, ನೃತ್ಯ ಎರಡನ್ನೂ ಕೂಡ ನಮ್ಮ ಮನಸ್ಸು ಮತ್ತು ಒಳ್ಳೆ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ. ಅಂಬುಜಿ ಅವ್ರನ್ನ ನೋಡ್ತಾ ಇದ್ದೀನಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ರೀತಿಯಲ್ಲಿ ಬಹಳ ದಿನಗಳಿಂದ, ಸುಮಾರು ನಾನು 10 ವರ್ಷ 15 ವರ್ಷದಿಂದ ನೋಡ್ತಾ ಇದ್ದೀನಿ. ಅನೇಕ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ಅವರಿಂದ ಆಗ್ತಾ ಇದ್ದಾವ. ಸಂಘಟನೆ ಮತ್ತು ನಮ್ಮ ಸಂಸ್ಕಾರ ಭಾರತಿ ಸಂಘಟನೆ ಪರವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜವಾಗ್ಲೂ ಬಹಳ ಸಂತೋಷದಾಯಕವಾದಂತಹ ಸಂಗತಿ. ಯಾಕಂದ್ರೆ ಈ ನಮ್ಮ ನಗರದಲ್ಲಿರ್ತಕ್ಕಂತಹ ಎಲ್ಲ ನೃತ್ಯ ಕಲಾ ಕೇಂದ್ರಗಳು ಈ ಒಂದು ಒಂದೇ ಸೂರಿನ ಅಡಿಯಲ್ಲಿ ಉತ್ತಮವಾದಂತಹ ತಮ್ಮ ಕಲಾ ಪ್ರದರ್ಶನವನ್ನ ಮಾಡಿದರು. ನಿಜವಾಗ್ಲೂ ಈ ಅಧಿಕ ಮಾಸ ಅಧಿಕ ಫಲ ಅನ್ನುವ ಹಾಗೆ 33 ಹಾಡುಗಳ ಅಂದ್ರೆ ದಾಸರ ಹಾಡುಗಳಿಂದ ಕೂಡಿರ್ತಕ್ಕಂಥ ಈ ಒಂದು ನೃತ್ಯ, ಎಲ್ಲ ನೃತ್ಯ ಶಿಕ್ಷಕರ ಮಕ್ಕಳು ವೇದಿಕೆ ಮೇಲೆ ನೃತ್ಯ ಮಾಡ್ತಿರುವಂತಹ ಸಂದರ್ಭದೊಳಗ ಶಿಕ್ಷಕರು ಸವಿತಿರುವಂತಹ ಆನಂದ ನಿಜವಾಗ್ಲೂ ಬಹಳ ಗಮನೀಯವಾಗಿರ್ತಕ್ಕಂಥದ್ದು. ಅವರ ಶ್ರಮ ಬಹಳ ಸಾರ್ಥಕವಾಗಿರ್ತಕ್ಕಂಥದ್ದು. ಈ ಒಂದು ಇಂತಹ ಭವ್ಯ ಮಟ್ಟದ ಕಾರ್ಯಕ್ರಮ ನಮ್ಮ ಗುಲ್ಬರ್ಗ ನಗರದಲ್ಲಿ ಹಮ್ಮಿಕೊಂಡಿರುವುದು ಬಹಳ ಅಭೂತಪೂರ್ವವಾದಂತಹ ಕಾರ್ಯಕ್ರಮ. ಇಂತಹ ಈ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ಅನೇಕ ರೀತಿಯಾದಂತಹ ಕಾರಣದ ಕೈಗಳು ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತಹ ಅಂಬುಜಾ ಅವರು ಮತ್ತು ನಮ್ಮ ಎಲ್ಲ ವೃಂದದವರು ಸೇರಿ ಒಂದು ಉತ್ತಮ ಮಟ್ಟದ ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ಕಾರಣವಿಲ್ಲವತ್ತು ಬಹಳ ಯಶಸ್ವಿ ಆಯಿತು. ಇದೇ ರೀತಿಯಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ನಾವೆಲ್ಲರ ಸಹಕಾರ ನಾವು ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.